ಹಳ್ಳಿ ಕಾರ್ ಬಗ್ಗೆ ಏನು ಏನು ಹೇಳಿ ಬರ್ದ ನಾನು ಸಂದೀಪ್ ಅಂತ ಹಿರೀಶವೆಯಿಂದ. ಹಳ್ಳಿ ಕಾರ್ ಅಂತ ಏನು ವಿಷಯ, ಏನು ಬೇಕು ನಿನಗೆ ಇನ್ಫಾರ್ಮೇಷನ್ನು? ಹಳ್ಳಿ ಕಾರ್ ಅಂದರೆ ಏನು? ಹಳ್ಳಿ ಕಾರ್ ಅಂದರೆ ತಾಯಿ ಹೋಲಿಕೆ. ಹಳ್ಳಿ ಕಾರ್ ಅಂದರೆ ರೈತರ ಒಡನಾಡಿ. ಹಳ್ಳಿ ಕಾರ್ ಅಂದರೆ ತಾಯಿ ಮೂಲ. ಹಳ್ಳಿ ಕಾರ್ ಅಂದರೆ ಇವಾಗ ಯಾವ್ಯಾವ ನಾಟಿ ಎತ್ಕೊಳ್ಳಿದ್ದಾವೆ, ನಾಟಿ ಹಸ್ಕೊಳ್ಳಿದ್ದಾವೆ, ಅದಕ್ಕೆ ಮೂಲ ಹುಡಿಕೊಂಡು ಹೋದರೆ ಅದಕ್ಕೆ ಹಳ್ಳಿ ಕಾರ್ ಅನ್ನೋದು ಫಸ್ಟ್ ಬರುತ್ತೆ. ಇದು ಅವತ್ತು ನಮ್ಮ ರಾಜರು ಮಹಾರಾಜರು ಇದನ್ನು ನಾವು ತಳಿನ ಉಳಿಸ್ತಿಲ್ಲ ಅಂದಿದ್ರೆ ಭಾರಿ ಕಷ್ಟ ಆಗೋದು ಅವತ್ತಿನ ದಿನದಲ್ಲಿ. ಇವತ್ತೇನೋ ಯಂತ್ರೋಪಕರಣ ಕಾರಣಗಳು ತುಂಬ ಜಾಸ್ತಿ ಇದೆ, ಬಟ್ ಅವ್ರು ಅವತ್ತಿನ ದಿನದಲ್ಲಿ ಒಂದು ಜೊತೆ ಎತ್ತಿದೆ ಅಂದರೆ ಮನೆಯಲ್ಲಿ ಅದು ಲೆಕ್ಕಾಚಾರನೇ ಬೇರೆ. ನಿನಗೆ ಒಬ್ಬ ರೈತನಿಗೆ ಒಂದು ಜೊತೆ ಎತ್ತಿದೆ ಅಂದರೆ ಅವ್ನಿಗೆ ಇಲ್ಲದೆ ಇರೋ ಗುಂಡಿಗೆ ಇಲ್ಲದೆ ಇರೋ ಧೈರ್ಯ, ಅವನ ಎದೆ ಎತ್ಕೊಂಡು ಓಡಾಡೋನು ಒಂದು ಜೊತೆ ಎತ್ತಿದ್ರೆ ಏನು ಬೇಕಾದ್ರೂ ನಾನು ಬೆಳಿತೀನಿ, ಏನು ಬೇಕಾದ್ರೂ ನನ್ನ ಮನೆಗೆ ಹೆಂಡತಿ ಮಕ್ಕಳು ಸಾಕೋಕ್ಕೆ ನನಗೇನು ತಲೆನೋವಿಲ್ಲ, ಅದೇನು ಬೇಕಾದ್ರೂ ಮಾಡ್ತೀನಿ ಅನ್ನೋ ಉತ್ಸಾಹ ಆಯಿತು ಅವತ್ತಿನ ದಿನದಲ್ಲಿ. ಇವತ್ತು ಯಂತ್ರೋಪಕರಣಗಳು ಜಾಸ್ತಿ ಇರೋದ್ರಿಂದ ಹಳ್ಳಿ ಕಾರ್ ನಶಿಸಿ ಹೋಗ್ತಾ ಇದೆ. ನಾವುಗಳು ನಮಗೆ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪ್ರೀತಿ. ನನಗೆ ಈ ಕಾರ್ ಎತ್ತನ್ನೋದು ನಮ್ಮ ಕರ್ನಾಟಕದ ಮೂಲತಃ ಬ್ರೀಡು. ಸೊ ನನಗೆಲ್ಲ ನಾಟಿ ಹಚ್ಕೊಳ್ಳೋ ನಾಟಿ ಎತ್ಕೊಳ್ಳೋ ಅಂದರೆ ನನಗೆ ಇಷ್ಟ. ನನ್ನ ಹತ್ರ ಕಾರ್ಪಾರ್ಕರಿಂದ ಹಿಡಿದು ಗಿರ್ನಿಯಿಂದ ಹಿಡಿದು ಬನ್ನೂರಿಂದ ಹಿಡಿದು ದೇವಣಿಯಿಂದ ಹಿಡಿದು ಎಲ್ಲ ಥರ ಹಚ್ಕೊಂಡಿದ್ದಾವೆ, ಆಯಿತಾ. ಬಟ್ ನನಗೆ ಹಳ್ಳಿ ಕಾರಲ್ಲಿ ಸಿಗೋ ಪ್ರೀತಿ, ಹಳ್ಳಿ ಕಾರಲ್ಲಿ ಸಿಗೋ ನಮಗೆ ಹಳ್ಳಿ ಕಾರ್ ಅಂದರೆ ಒಂದು ನಮ್ಮ ಬೆವ್ರನ್ನ ಫೀಲ್ ಮಾಡುತ್ತೆ. ಒಂದು ನಮ್ಮ ಮನುಷ್ಯ ಕೈ, ನಮ್ಮ ಸ್ಪರ್ಶನ ಅದು ಫೀಲ್ ಮಾಡುತ್ತೆ, ಬೇಕು ಅಂತ ಕೇಳ್ತಾರೆ. ಸೊ ಆ ಥರ ನಿಮಗೆ ತೀರಾ ಹತ್ರವಾದದ್ದು. ನಿಮಗೆ ಇವಾಗ ಗಿರ್ರು ಸಹ ಆಯಿತು, ನೀವು ಏನೇ ಪೋಸ್ಟೇ ಮಾಡಿದ್ರು ಅದು ನೀವು ಮಾಡಿ, ಇಲ್ಲ ಯಾರು ಮಾಡಿರಿ ತೊಂದರೆ ಅದು ಬಂದು ನಿಮ್ಗೆ ಸಿಗುತ್ತೆ. ಬಟ್ ಅದೇ ನಿಮ್ಮ ಹಳ್ಳಿ ಕಾರ್ ಎತ್ಕೊಂಡು ಅದಕ್ಕೇನು ಗೊತ್ತಾ, ಅದು ನಿಮ್ಮನ್ನು ಮುಟ್ಟಿದ ತಕ್ಷಣ ಅದಕ್ಕೊಂದು ಫೀಲ್ ಬರಬೇಕು. ಅವಾಗಲೇ ಆ ಎತ್ತು ನಿಮ್ಮನ್ನು ಹೋಗಿಸ್ಕೊಳ್ಳೋದು. ಯಾಕೆಂದರೆ ತುಂಬ ಫೆರೋಷಿಯಸ್ಸು, ತುಂಬ ರ್ಯಾಶು, ಅದಾದಮೇಲೆ ತುಂಬ ಸ್ಪೀಡಲ್ಲಿ ಇತ್ತು ಹಳ್ಳಿ ಕಾರ್ ಇತ್ತು. ಅದನ್ನು ನಾವು ಒಂದು ಮೂಗ್ದಾರಲ್ಲಿ ಕಟ್ಟಾಕ್ತೀವಿ. ಬಟ್ ಆದರೆ ನೀವು ಯಾವುದೇ ಗಿರ್ರಾಗಲಿ, ಯಾವುದೇ ತಾರ್ಪಾರ್ಕರ್ ಆಗಲಿ, ಯಾವುದೇ ಕಾರು ನೀವು ಮುಗ್ದಾರ ಅನ್ನೋದು ಅವಶ್ಯಕತೆ ಇಲ್ಲ. ನಾವು ಇದಕ್ಕೆ ಏನಕ್ಕೆ ಹಾಕ್ತೀವಿ ಅಂದರೆ ಆ ವಾತಾವರಣ, ಆ ತನ ಉಳಿಸ್ಕೊಂಡಿದೆ ಅದು. ಏಕೆಂದರೆ ಅದನ್ನು ಕುದುರೆಗೆ ಹೋಲಿಸ್ತಾರೆ. ಕುದುರೆ ನೀವು ರೇಸ್ಗೆ ಪ್ರಿಪೇರ್ ಮಾಡಬೇಕಾ, ನೀವು ಯಾವ ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಸ್ಪೀಡಿಗೆ 1-2 ದಿನ ನೀವು ಪ್ರಾಕ್ಟೀಸ್ ಮಾಡಿಸಿದ್ರೆ ಅದೇ ಲೆಕ್ಕಾಚಾರಕ್ಕೆ ಸಿಗುತ್ತೆ. ಬಟ್ ಆದರೆ ಆ ಥರ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನೀವು ದುಡಿತೀರಾ. ಬೆಳಗ್ಗೆ ಒಂದಕ್ಕೆ ಹುಲ್ಲು ಹಾಕ್ಬಿಟ್ಟು ಬೆಳಗ್ಗೆ 6 ಗಂಟೆ 7 ಗಂಟೆಗೆ 6 ಹೊಡ್ತೀರಾ. 6 ಹೊಡ್ಬಿಟ್ಟು ನಿಮ್ಮ ಕೆಪಾಸಿಟಿ ನಿಮ್ಮ ಕಾಲು ಸೋಲಿಲ್ಲ ಅಂದರೆ ಸಂಜೆ ಗಂಟೆನೂ ಕೆಲಸ ಮಾಡ್ತೀರಾ. ನೀನು ಯಾಕೆ ಮಾಡಿದೆ ಮುಖಡ ಹಾಕ್ಬಿಟ್ಟು ಅದಕ್ಕೆ ನೀರು ತೋರ್ಬೇಡ್ರಿ, ಕಾರು ಬಿಡ್ರಿ, ಅದು ಮಾಡ್ತಾರೆ. ಸಾಯಂಕಾಲ ಒಂದು ಕೇಳ್ತಾರೆ, ಸ್ವಲ್ಪ ನೀರು ಕೊಟ್ಬಿಟ್ಟು ಕಾಲು ಚಾಚ್ಬಿಡ್ತಾರೆ, ಆಯಿತಾ. ಚಪ್ಪಿಸಲ್ಲ ಯಾವುದು ನಮ್ಮ ದನ ಹಳ್ಳಿ ಕಾರ್ ಅಂತ ಅಲ್ಲ, ದನ ಕರುಗಳು ಯಾವತ್ತೂ ಚಪ್ಪಿಸಲ್ಲ. ನಾವು ಎಷ್ಟೇ ತೊಂದರೆ ಕೊಟ್ಟು ಏನೇ ಮಾಡಿದ್ರು, ಏನೇ ಆರುತ್ತಿ ಹಿಗ್ಲು ಕಿತ್ತೋಯ್ತಾ ಇದ್ರು ಅವ್ರು ಚಪ್ಪಿಸಲ್ಲ. ಸಾಯಂಕಾಲ ಒಂದೇ ಒಂದು ಅವರೇ ಹುಲ್ಲಾಗ್ತೀವಲ್ಲ, ಒಂದು ಕೆಟ್ಟಕ್ಕೆ ಹುಲ್ಲಾಗ್ತೀವಲ್ಲ, ಆದರೆ ನಮ್ಮ ಪಾಪ ಎಲ್ಲ ಆ ಥರ. ಎಷ್ಟು ವರ್ಷದಿಂದ ಮಾಡ್ತೀರಣ್ಣ? ಕೊಡಿ ನಮ್ಮ ಅಪ್ತಿರೋ ನಮ್ಮದು ಅಲ್ಲೇ ಒಳಂಗಿ ಅಂತ ಒಂದು ಜಮೀನಿತ್ತು. ಅಲ್ಲಿ ಪಕ್ಕದಲ್ಲಿ ಕಟ್ಟೆವಸೂರು ಅಂತ ಒಂದು 14 ಎಕರೆ ಜಮೀನಿತ್ತು. ಅಲ್ಲಿ ನಮ್ಮ ತಂದೆಯವ್ರು ಕಟ್ತಿದ್ರು. ನಾನು ಚಿಕ್ಕ ಹುಡುಗ. ಅಲ್ಲಿ ಒಳಂಗಿಯಲ್ಲೆಲ್ಲ ತುಂಬ ದಪ್ಪ ದನಗಳು ಕಟ್ತಾರೆ, ಆಯಿತಾ. ನಿಮ್ಮದು ಗನ್ನಿ ಕಡ ಅಂತ ನಾನು ಹೇಳ್ತಾ ಹಿಂಗೆ ದೊಡ್ಡ ಗನ್ನಿಲಿ ನಿಮಗೆ ದೊಡ್ಡ ಗನ್ನಿಲಿ ತುಂಬ ಜನ ನಂಗೆ ಪರಿಚಯ ಇದ್ದಾರೆ. ಬೇಡ ಬಟ್ ಆದರೆ ನಮ್ಮಂದಿಗೆ ನಿಮ್ಮ ದೊಡ್ಡ ಗನ್ನಿಯವರೇ ನಮಗೆ ಜಾಗ ಕೊಡಿಸಿದ್ದು ನನಗೆ. ಸೊ ನಮ್ಮದಲ್ಲಿ ಏನು ಅಂದರೆ ಅಲ್ಲಿ ಸುಬಣ್ಣ ಅಂತ ನಮ್ಮ ಮನೆಯಲ್ಲಿ ಹೊರಟು ತಂದುಗಳಿರೋ ನಮ್ಮಪ್ಪ ಒಂದು 3 ಜೊತೆ ಎತ್ಕೊಂಡು ಕಟ್ಟಿತ್ತು. 14 ಎಕರೆ ಜಮೀನು ಎಲ್ಲ ಫುಲ್ ಕಂಪ್ಲೀಟಾಗಿ ಮಟ್ಟ ಮಾಡಿ ಅದನ್ನು ಹಸ ಮಾಡಿ ತೆಂಗಿನ ಗಿಡ ನೆಟ್ಟು ಅದನ್ನು ರೆಡಿ ಮಾಡಿದವರು ಅವರು. ರೇಂಜ್ ಜಮೀನು ತೊಗೊಂಡಿದ್ದು ನಾವು ಕೇಳಿದ್ರೆ ಹಿಂಗೆ ಇರ್ಬೇಕು. ಯಾಕೆಂದರೆ ಅವತ್ತಿನ ದಿನದಲ್ಲಿ 3 ಜೊತೆ ನಮ್ಮಪ್ಪ ಹಸ್ಕೊಂಡು ಆಮೇಲೆ ಹೊರಟು ತಂದ್ಕೊಂಡು ಕಟ್ಟೋರು. ನನಗೆ ಮೂಲ ಸ್ಫೂರ್ತಿ ಯಾರು ಅಂದರೆ ಸುಬ್ಬಣ್ಣ ಅಂತ ಒಬ್ಬ ಒಳಗೇಲಿದ್ದಾರೆ, ರಾಜಣ್ಣ ಅಂತ ಅವರ ತಮ್ಮ, ಆಯಿತಾ. ಅವರು ತುಂಬ ದಪ್ಪ ತಂದ್ಕೊಂಡು ಕಟ್ಟೋರು. ಏನಂತ ಕಟ್ಟೋರು ಅಂದರೆ ಪಕ್ಕದಲ್ಲೇ ಶ್ರೀನಿವಾಸಪುರದಲ್ಲಿ ಫ್ಯಾಕ್ಟ್ರಿ ಇತ್ತು,
ಕಬ್ಬಿನ ಇದು ಕಬ್ಬಡಿ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಕಬ್ಬು ಅವತ್ತಿನ ದಿನದಲ್ಲಿ ಟ್ರ್ಯಾಕ್ಟ್ರ್ ಅನ್ನೋದು ರೇರು ಟ್ರ್ಯಾಕ್ಟ್ರಲ್ಲಿ ಅವತ್ತಿನ ದಿನದಲ್ಲಿ ಒಂದು ಹಿಂದೆ ಕಬ್ಬಿನ ಗಾಡಿಗಳು ಹೋಗ್ತಾ ಇದ್ರೆ ಅದು ನೋಡೋದೇ ಒಂದು ಚೆಂದ ಆಯ್ತಾ. ನಿಮ್ಮ ಕನ್ನಿ ಕಡೆದ ಬಾರೇನ ನಾನು ಇಳಿಸಿದ್ದೀನಿ, ನನಗೆ ಇನ್ನೂ ಹೆಮ್ಮೆ ಇದೆ ಅದು. ನಾನು 9th 10th ಮುಖ್ಯ ಮೇಲೆ ನಿಂತ್ಕೊಂಡು ಹಗ್ಗ ನನ್ನ ಕೈ ಕೊಟ್ಟು ನಮ್ಮ ಹುಡುಗ ಕೆಳಗಡೆ ಇಳಿಸ್ಬಿಟ್ಟು ಆ ಬಾರೆ ಇಳಿಸೋವು ನಾವು ಆಯಿತಾ. ನಿಮ್ಗೆ ಗೊತ್ತು ಕಾಣಿಸ್ಕೊಂಡು ಹೊರೆ ತುಂಬಿದಾಗ ಕಬ್ಬಿನ ಗಾಡೀಲಿ ಅದನ್ನು ಇಳಿಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. ನಾವೆಲ್ಲ ಇಳಿಸೋವು ನಮ್ಗೆ ಆವತ್ತಿಂದಲೂ ಹುಚ್ಚು ಅದ್ರ ಮೇಲೆ ಪ್ರೀತಿ. ಆಮೇಲೆ ಅಲ್ಲಿ ಕಾರಲ್ಲಿ ಯಾರೋ ಸಾಕ್ತಾ ಇದ್ದಾರೆ, ನಾವು ಸಾಕೋಣ ಅಂದರೆ ಅವೆಲ್ಲ ಆಗಲ್ಲ. ಹಾಳಾಗಿ ದುಡಿಬೇಕು, ಅದ್ರ ಹಿಂದೆ ಇರಬೇಕು. ನಿಮ್ಮಲ್ಲಿ ಹಸ್ಬೆಂಡ್ರಿದೆ ಹಂಗೆ ಯಾವತ್ತು ಈಗ ಎಲ್ಲೋ ಇದ್ಕೊಂಡು ಯಾರೋ ಲೇಬರ್ ಇಟ್ಕೊಂಡು ಕೆಲಸ ಮಾಡ್ತೀನಿ ಅಂದರೆ ಅದೇ ಉದಿ ಬಾಯಿಗೆ ಸಿಗ್ಬೋದಂತೆ, ದನಿನ ಬಾಯಿಗೆ ಸಿಗ್ಬಾರ್ದಂತೆ. ದನಿನ ಬಾಯಿಗೆ ಏನಾರ ಸಿಕ್ಕಿದ್ರೆ ನೆಲ ಕಚ್ಬಿಡ್ತೀವಿ. ಆ ಥರ ದನಿನ ಬಗ್ಗೆ ಯಾರೇ ಯೋಚಿಸ್ಕೊಳ್ಳಿ, ಏನೇ ಮಾಡ್ತೀನಿ ಅನಿಮಲ್ ಹಸ್ಬೆಂಡ್ರಿ ಮಾಡ್ತೀನಿ, ನಾನು ದನ ಸಾಕ್ತೀನಿ, ಕುರಿ ಸಾಕ್ತೀನಿ ಅಂತ ಇದ್ದರೆ ನೋಡ್ರಪ್ಪ, ಒಂದೇ ಒಂದು ಹೇಳ್ತೀನಿ, ನಿಮ್ಮ ಪ್ರೆಸೆನ್ಸ್ ಇದ್ದರೆ ಮಾತ್ರ ಮಾಡಿರಿ. ನೀವೆಲ್ಲೋ ಇದ್ಕೊಂಡು ನಾನು ಇದು ಏನಂದರೆ CC ಕ್ಯಾಮ್ರಾ ಹಾಕ್ಬಿಡಿ ಎಲ್ಲ ನೋಡ್ತೀನಿ ಹಂಗೆ ಆಯಿತು. ಇವತ್ತಿನ ದಿನದಲ್ಲಿ ನಾವು ಇವತ್ತು ಮುಂಚೆ ಏನು ಗೊತ್ತಾ, ದನ ದುಡ್ಡು ನಮ್ಗೆ ಸಾಕು. ಇವತ್ತಿನ ದಿನದಲ್ಲಿ ಆಗಿದೆ ಮಾಡಿ ನಾವು ದುಡ್ಡು ದನ ಸಾಕು. ಒಂದು ಎಕರೆ ಹೊಲ ಹೋದ್ರೆ ಒಂದು ವಾರ ಬೇಕು ರೆಸ್ಟ್ ಮಾಡೋಕ್ಕೆ. ಇವತ್ತಿನ ಹೇಳ್ತಾರೆ ಪೇಟೆಲೆಲ್ಲ ಕೆಲಸ ಮಾಡಿ ಎಲ್ಲರೂ ಮೈಂಡ್ ಸೆಟ್ ಇದು ಇದೆ. ನಮ್ಮ ತಂದಿದ್ದೀರೆಲ್ಲ 2 ಎಕರೆ 3 ಎಕರೆ ಹೊತ್ತು ಬೆಂಗಳೂರು ಅಂತ ಆಯಿತಾ. ಆ ಥರ ಲೆಕ್ಕಾಚಾರಕ್ಕೆ ಎಲ್ಲ 3 ದನ ಕಟ್ಕೊಬಿಟ್ರೆ ಬೆಳಗ್ಗೆ 5:30 6 ಗಂಟೆಗೆ ಏನಾರು 6 ಕಟ್ಟಿದ್ದಿದ್ರೆ ಮಧ್ಯಾಹ್ನ ಕೈ ಬಿಡೋ ಅಷ್ಟೊತ್ತಿಗೆ ಹೆಚ್ಚು ಕಮ್ಮಿ 1-2 ಎಕರೆ ಹೊತ್ಬಿಡೋ. ಅರ್ಥ ಆಯ್ತಾ? ಹಂಗೆ ಇವತ್ತು ಒಂದು ಸಾಲು ಅದು ಹೆಂಗೆ ಅಂದರೆ ಸ್ಕೇಲಲ್ಲಿ ಕೆರೆ ಹೊಡೆದಂಗೆ ಹೊಡೆಯೋರು ಸಾಲ. ಅದು ಏನು ಮಾಡೋದು, ಎಲ್ಲ ನಶಿಸಿ ಹೋಗ್ತಾ ಇದೆ. ನಮ್ಮ ಭಾಗದಲ್ಲಿ ಒಂಚೂರು ಕಡಿಮೆ ಆಗೈತೆ. ಮಂಡ್ಯ ಭಾಗದಲ್ಲಿ ಇವತ್ತೂ ದನಿಗಳು ಕೆಲಸ ಮಾಡೋರು ಮಾಡ್ತಾರೆ. ಕಾವೇರಿ ಕಡೆ, ಹುಬ್ಳಿ ಕಡೆ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ನಾವು ಕಡಿಮೆ, ನಾವು ಗಾಣ ಯೂಸ್ ಮಾಡ್ತೀವಪ್ಪ. ನಾವು ಒಂಚೂರು ಕಮರ್ಷಿಯಲ್ ಯೂಸ್ ಮಾಡ್ಕೊಂಡಿದ್ದೀವಿ. ಎತ್ತಿನ ಗಾಣ ಇದೆ, ಅದು ಬಿಟ್ಟು ರಾಗಿ ಪಾಗಿ ಬೆಳ್ಕೊಳ್ತೀವಿ, ಕೊಟ್ಟೆ ಹೊಡ್ಕೊತೀವಿ. ನಮ್ಗೆ ಅದ್ರ ಮೇಲೆ ಹುಚ್ಚು. ಬೇರೆ ಯಾವುದೋ ಏನರಲ್ಲೂ ಏನೋ ಖರ್ಚು ಮಾಡೋದು ಅದೇ ದನ ಸಾಕೋದು. ನನ್ನ ಹತ್ರ ಪುಡಿ ಗಿಡಿ ಎಲ್ಲ ಸೇರ್ಕೊಂಡು ಇದು ಪುಂಗ್ನೂರೆಲ್ಲ ಸೇರಿದ್ರೆ ಯಾವುದೊಂದು 10ರಿಂದ 15 ಇರ್ತವೆ. ಹಳ್ಳಿ ಕಾರ್ ಅಂದರೆ ಮನೆಯಲ್ಲಿ ಯಾವಾಗೊಂದು 4 ಇರ್ತವೆ, 3ರಿಂದ 4 ಆಯಿತಾ. ಬೇರೆ ದನಗಳೆಲ್ಲ ಸೇರಿಕೊಂಡ್ರೆ ಯಾವಾಗೊಂದು 15 ಇರುತ್ತೆ. ಅದು 20ರಿಂದ 25 ಕಾಸು. ಫಸ್ಟು ನಿಮ್ಮ ತಾತವ್ರು ಸಾಕ್ತಿದ್ರ ಅಣ್ಣ, ನೀವು ನಿಮ್ಮ ತಂದೆಯವ್ರ? ನಮ್ಮ ತಾತವ್ರು ಸಾಕೋರು ಕಣೆ. ನಮ್ಮ ತಾತವರೆಲ್ಲ ಯಾವತ್ತೂ ಶೋಕಿಯಿಂದ, ಇವತ್ತು ಹಿಂಗೆ ಶೋಕಿ ಅಂತ ಬಂದಿರೋದು. ಅವತ್ತಲ್ಲಿ ಕೆಲಸ ಮಾಡಿಕೊಂಡು ಶೋಕಿ ಮಾಡೋರು, ನತ್ತಿ ಪತ್ತಿಯಲ್ಲೂ ಮಾಡ್ತಿರಲಿಲ್ಲ. ನಮ್ಮ ತಾತ ಇವತ್ತು ಜ್ಞಾಪನ ಇದೆ. ಇದೇ ಬುಕ್ದಲ್ಲಿ ಯಾವುದೋ ತಾಮ್ರದ್ದು ಬಿನ್ನಿಗೆ, ಸ್ಟೀಲ್ ಬಿನ್ನಿಗೆ, ಆಮೇಲೆ ಹಿತ್ತಾಳೆ ಬಿನ್ನಿಗೆ ಅಂತ 3 ಥರ ಬರೋದು ಆಯಿತಾ. ಇವತ್ತು ಇಟ್ಟವ್ರೆ ನಮ್ಮ ತಾತಿರು. ಇದು ಹೊಲಸೆಟ್ಟಳ್ಳಿ ಗೊಂತು. ಈ ಗೊಂತಲ್ಲಿ ಏನು ಕಟ್ಟಿದ್ದಾರೆ, ನಮ್ಮದು ಹೊಲಸೆಟ್ಟಳ್ಳಿ. ನಮ್ಮವ್ರು, ನಮ್ಮ ತಂದೆಯವ್ರ ಊರು ಹೊಲಸೆಟ್ಟಳ್ಳಿ ಆಯಿತಾ, ಸ್ವಂತ ಊರು. ನಾವು ಇಲ್ಲಿ ಸೇರಿದ್ದೀವಿ ಅಲ್ಲಪ್ಪ. ಇಲ್ಲಿ ತಿರ್ಗಾರುಂಡು ತಿರ್ಗಾ ಹತ್ರ ನಿಂಬೆಹಳ್ಳಿ ಅಂತ ಸಿಗುತ್ತೆ, ಅಲ್ಲಿ ಪಕ್ಕದಲ್ಲೇ ಆಯಿತಾ. ಇಲ್ಲಿ ಸೇವೆಯಿಂದ ಬರೀ 5 ಕಿಲೋಮೀಟ್ರ್ ಆಗುತ್ತೆ ನಮ್ಮವರು. ಇದು ನಮ್ಮ ತಾತಿರು, ನಮ್ಮ ಅಪ್ತಿರು ಕತ್ತಿದ್ದು ಗೊಂತಿದ್ದು ಆಯಿತಾ. ಇಲ್ಲಿ ಬರೀ 1 ಅಡಿ 2 ಅಡಿಗೆ ಹೊತ್ತಿಸ್ಕೊಂಡ್ರೆ ಬರೀ ಜಗಳನೇ ಆಗೋಯ್ತವೆ. ಇದು ಪಕ್ಕದ ನಿಂಬೆಹಳ್ಳಿಯವ್ರಿಗೆ ಗೊತ್ತು, ಇದು ನಮ್ಗೆ ಗೊತ್ತು, ಇರಿಸವ್ರಿಗೆ ಗೊತ್ತು, ಹಿಂದೆಗಡೆ ಗೌಡ್ರಳ್ಳಿಗಳು ಬಂತು, ಅದು ಪಕ್ಕದ ತೂಬಿಂಕೆರೆಗೆ ಗೊತ್ತು. ಆ ಥರ ಗೊಂತುಗಳು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇದೊಂಥರ ವರ್ಷದಲ್ಲಿ 3 ದಿನ ಇದ್ರೂ ಇದ್ರ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಇದು. ಅದೇನು ಅಂದರೆ ದನ ಕಟ್ಟ ಇಲ್ಲಿ ಬಂದರೆ ಇವತ್ತು ಇಷ್ಟೊತ್ತಿಗೆಲ್ಲ ಎಲ್ಲ ರಾಗಿ ಪಾಗಿ ಕೊಯ್ದು ಎಲ್ಲ ಪಂಜ ತುಂಬಿ ರಾಗಿ ಬಡ್ದು ಎಲ್ಲ ಮಾಡಿ ಒಂದು ರೆಸ್ಟಿಂಗ್ ಟೈಮ್. ಇದು ಅವತ್ತಿನ ದಿನದಲ್ಲಿ ರಾಗಿ ಕೊಯ್ದು ಹೊಟ್ಟೆ ಮಾಡಿ ಕಂಪ್ಲೀಟಾಗಿ ಕಣ ಮಾಡಿ ರಾಗಿ ಬಡ್ದು ಎಲ್ಲ ಮಾಡೋಕ್ಕೆ ಒಂದು ತಿಂಗಳು ಟೈಮ್ ತೊಗೊಳ್ಳೋದು. ಇವತ್ತಿರೋ ಮಿಷಿನರೀಸಲ್ಲಿ 1 ದಿನದಲ್ಲಿ ರಾಗಿ ಕೊಯ್ದು ಒಣಗಿಸಿ ಏನೋ ಹೆಚ್ಚು ಕಮ್ಮಿ 1 ವಾರದಲ್ಲಿ ಮುಗಿಸ್ಬಿಡ್ತೀರಣ್ಣ ಕಂಪ್ಲೀಟಾಗಿ. ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನೇನು ಆಗ್ತಾಯಿದೆ ಗೊತ್ತಾ, 3 ದಿನದಲ್ಲಿ ಮುಗಿದೋಗುತ್ತೆ. ಅವತ್ತಿನ ದಿನದಲ್ಲಿ 10 ಎಕರೆ ನಾವು ಹೊಲ ಕೊಯ್ಬೇಕು 1.5 ತಿಂಗಳಿಂದ 2 ತಿಂಗಳು ಬೇಕಾಗಿತ್ತು. ಅದನ್ನು ಕೊಯ್ದು ಒಣಗಿಸಿ ಕಣ ಮಾಡೋದು ಹೆಂಗಿರುತ್ತೆ ಗೊತ್ತಾ. ಅವತ್ತು ಸುಗ್ಗಿ ಮಾಡಿದಾಗ ಮಾಡೋರು. ನಾವೆಲ್ಲ ಹೋಗಿ ಮಲ್ಗೋವು, ಕಣ ಕಾಯೋವು, ಕಣನ ಕಾಯೋಕ್ಕೆ ಬಿಡೋರು. ಆ ಟೈಮಲ್ಲಿ ಬಂದಿದ್ರೆ ನಾವು ಕಣ ಕಾಯೋಕ್ಕೆ ಹೋಗೋವು. ಕಣ ಅಂದರೆ ಒಂದು ಇದು ಮಾಡಿ ಎಲ್ಲ ಫುಲ್ ಹಾಗೆ ಇದು ಸಗಣಿ ಎಲ್ಲ ಸಾರಿಸಿ ಗುಂಡಿ ಹೊಡೆದಿದ್ರೆ ಬೊಗಳೆಲ್ಲ ಆಟ ಆಡೋದು ಹೇಳಿದೆ.
ಯಾರಲ್ಲ ಅಂತ ಹೇಳೋರು. ಅದರೊಳಗೆ ಇಳಿದ್ರೆ ಒಂದು ಆಳುದ್ದ ಇರೋದು, ಒಳಗೆಲ್ಲ ಮೈಯಲ್ಲೆಲ್ಲ ನಾವೇ ಮೈಯಲ್ಲಿ ಕೊಡೋದು ಮೇಕೆ. ಆಮೇಲೆ ರೋಡ ಅದ್ರ ಮೇಲೆಲ್ಲ ಹೊಡ್ತಾ ಇರೋದ್ರ ಮೇಲೆ ಕುತ್ಕೊಳ್ಳೋದೇ ಒಂದು ಮಜಾ. ನಾವು ಹೆಂಗೋ ಅದನ್ನ ಈಗ ಹಿಂಗೆ ಇಟ್ಕೊಂಡು ಓಡಿಸೋದೇ ಮಜಾ ಇರೋದು ನಮ್ಗೆ ಅವಾಗೆಲ್ಲ. ಅದೇ ನಮ್ಗೆ ಆಟ. ಅದು ಬಿಟ್ರೆ ನಮ್ಗೆ ಚೈಲ್ಡ್ಹುಡ್ಡು ಅದು ಹಿಂದೆ ಇದ್ದಿ ಅದ್ರ ಮೇಲೆ ಏನೋ ಪ್ರೀತಿ ಅಷ್ಟೇ, ಹುಚ್ಚು. ಇದು ಏನೋ ಹೇಳ್ಬೋದು, ಏನೋ ಶೋಕಿ ಕಟ್ತದೆ ಪಡೆದತೆ ಅಂತ. ಶೋಕಿ ಅನ್ನೋಕ್ಕಿಂತ ಅದ್ರ ಮೇಲಿರೋ ವ್ಯಾಮೋಹ. ಆಮೇಲೆ ದನ ಮಾರಿದ ತಕ್ಷಣ ನಾವೇನು ಮನೆಗೆ ತೊಗೊಳ್ಳಲ್ಲ, ಮನೆ ಕಟ್ಟಲ್ಲ. ಆ ದನ ಮಾರಿದ ತಕ್ಷಣ ಇನ್ನೊಂದು ದನ ತೊಗೋತೀವಿ. ಇವತ್ತು 5 ಲಕ್ಷಕ್ಕೆ ಮಾರಿದ್ರೆ ಅದ್ರ ಬದಲು 5 ಲಕ್ಷಕ್ಕೆ 1,000ಕ್ಕೆ ಇನ್ನೊಂದು ದನ ತೊಗೋತೀವಿ ಏನಣ್ಣ. ಇವಾಗ ನಾವು 5 ಲಕ್ಷಕ್ಕೆ ದನ ಮಾರಿದ್ರೆ ನಾವು ಹೋಗಿ ಯಾವ್ದಾರೆ 1 ಲಕ್ಷಕ್ಕೆ ದನ ತೊಗೋತೀವ, ಅದು ಆಮೇಲೆ ದನ ಸಾಕ್ತವ್ರು ಎಲ್ಲ ಏನೋ ಕಮೆಂಟ್ಗಳು ಹಾಕ್ತಾರೆ, ಏನಪ್ಪ ಅಷ್ಟಕ್ಕೆ ಮಾರಿದ್ರು ಇಷ್ಟಕ್ಕೆ ಮಾರಿದ್ರು ಬಡವ್ರ ಬಗ್ಗೆ ಮಾರ್ತಾರೆ. ನಾವು ಅಷ್ಟೇ ಖರ್ಚು ಮಾಡ್ತೀವಿ ಕಡೆ ದನಿಗೆ, ನಾವೆಲ್ಲ ಲೆಕ್ಕನೂ ಮಾಡಲ್ಲ. ದನ ಇವ್ರ ಹತ್ರ ತೊಗೋತೀವ, ಕಾರಸ್ವಾಡಿ ನಂದೀಶಣ ಅಂತ, ಇವ್ರ ಹತ್ರ ನಾವು ದನ ತೊಗೋತೀವ. ದನ ತೊಗೊಂಡ್ಮೇಲೆ ದನ ತೊಗೊಂಡಿದ್ದಷ್ಟೇ ರೇಟು, ತುಂಬ್ಕೊಬರೋದು ನಮಗೆ ಅದು ಲೆಕ್ಕ ಇಲ್ಲ. ಅರ್ಥ ಆಯ್ತಾ? ಅಣ್ಣ ಬಂದ ಪ್ರೀತಿಯಿಂದ ಆಯಿತು ಸರಿ ಬಿಡೋಣ, ಗಂಟು ಕೊಡೋಣ. ಗಂಟಾದ್ಮೇಲೆ ಏನೇನಿರುತ್ತೆ ಗೊತ್ತಾ, ಮನೆಗೆ ತಂದು ನಾವು ಏನು ಹಬ್ಬದ ಮಾಡ್ತೀವಿ, 1 ತಿಂಗಳು 2 ತಿಂಗಳು ಲೆಕ್ಕ ಮಾಡಿರ್ತೀವಲ್ಲ, ಯಾವುದೂ ಲೆಕ್ಕ ತೊಗೊಳ್ಳಲ್ಲ. ಅದು ಏನು ಸಗಣಿ ಹಾಕುತ್ತೆ ಅಷ್ಟೇ ನಮಗೆ, ಅದು ಮುಂದೆ ಗಟ್ಟಿ. ಒಂದೊಂದು ಎಷ್ಟಕ್ಕೆ ಮಾಡ್ತೀರೋ ಅಷ್ಟು ತಗೋತಾರೆ, ಹೆಂಗೆ ಎಷ್ಟು ರೇಟು ಇಲ್ಲ ಬರ್ತಾರೆ. ಅವೆಲ್ಲ ಏನು ಗೊತ್ತಾ, ಲೂ ಸ್ಟಾಕ್ಗಳು ಅವೆಲ್ಲ. ನಾವು ಎಷ್ಟಕ್ಕೆ ಮಾಡ್ತೀವಿ ಇವೆಸ ತೋರಿಸಿ ಕಮೆಂಟ್ಗಳು, ಕಥೆಗಳು ನೋಡಿ ನಮಗೂ ಬೇಜಾರಾಗ್ಬಿಡುತ್ತೆ. ನಾವು ವರ್ಷಪೂರ್ತಿ ದನ ಸಾಕೋರು ಮಗ ಎಷ್ಟೋ ಜನ ಇದ್ದಾರೆ. ಅದೇಣ ಸಂಕ್ರಾಂತಿ ಮಾಡೋರು ಇದ್ದಾರೆ. ಇವತ್ತೆಲ್ಲ ಭಾಗದಲ್ಲಿ ಸಂಕ್ರಾಂತಿ ಮಾಡೋಕ್ಕೆ ಇನ್ನೊಂದು ವಾರ ಇದ್ದಂಗೆ ಸಂಕ್ರಾಂತಿಗೆ ತೊಗೊಂಡು ಸಂಕ್ರಾಂತಿ ಕಳೆದ ತಕ್ಷಣ 50,000 1 ಲಕ್ಷಕ್ಕೆ ಲಾಭಕ್ಕೆ ಮಾರ್ತಾರೆ ಅಂಥವ್ರು ಇದ್ದಾರೆ. ಅದಾದಮೇಲೆ ಅವ್ರ ಜಾತ್ರೆ ಟೈಮಲ್ಲಿ ಇರೋ ಮರ್ಯಾದೆ ಉಳ್ಸೋಕ್ಕೆ ಅವರು ಜಾತ್ರೆಯಲ್ಲಿ 5 ಲಕ್ಷಕ್ಕೆ ತೊಗೊಂಡು 3 ಲಕ್ಷಕ್ಕೆ ಕೊಡೋರು ಇದ್ದಾರೆ. ನಮಗೆ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ, ಅದಕ್ಕೆ ಅದೊಂದು ಹೈಟಾಗಿ ಇದೆಯಲ್ಲ, ಅದು ಮೇಲೆ ಬಾಳ್ಬೋದು. ಅದು ದನ ಇದ್ದಂಗೆ. ನೀವು ಬಂದು ನೋಡಿದಾಗ ಎಲ್ಲ ದನಗಳು ಒಂದೇ ಥರ ಕಾಣುತ್ತೆ. ಇವಾಗ ಮುಂದೆ ಕಟ್ಟಿರೋದು ದನ ಅದೇ, ಇದು ಅದೇ ದನ, ಅದು ಹಳ್ಳಿಕಾರು ಇದು ಹಳ್ಳಿಕಾರು. ಅರ್ಥ ಆಯ್ತಾ? ಅವ್ರ ಹತ್ರ ಹೋದ್ರೆ 50,000, ನಮ್ಮ ಹತ್ರ ಬಂದು ಯಾಕೆ 2 ಲಕ್ಷ ಅಂತ ಬರುತ್ತೆ ಎಲ್ಲರಿಗೂ. ಅರ್ಥ ಆಯ್ತಾ? ಅದಕ್ಕೆ ಕಸುಬ್ದಾರರು ಅಂತ ಇದ್ದಾರೆ ನಮ್ಮ ದನ ಸಾಕೋರಲ್ಲಿ. ಆಮೇಲೆ ಎಲ್ಲರೂ ದನ ಸಾಕ್ತಾರೆ, ಬಾಲ ಹುಡ್ತಾವೆಲ್ಲ ಬಸವಣ ಆಗಲ್ಲ. ಗೊತ್ತಾಯ್ತಾ? ಎಲ್ಲರೂ ದನ ಸಾಕ್ತಾರೆ. ಎಲ್ಲರೂ ದನ ಸಾಕಿದಾಗ ಏನಾಗುತ್ತೆ, ಒಂದು ಕಂಬ ಶಿಬಿ ಚೆನ್ನಾಗಿರಬೇಕು, ಜಾತಿ ನೀತಿ ಚೆನ್ನಾಗಿರಬೇಕು. ನೋಡಿಲಿ ಹೆಂಗೆ ಸೋಸ್ತಾರೆ ಗೊತ್ತಾ, ಹಿಂಗೆ ಇವಾಗ ಎಷ್ಟು ಕೂದಲಿದೆ, ಇಷ್ಟು ಕೂದಲು ಎಣಿಸ್ಬಿಡ್ತಾರೆ. ಕಸಬ್ದಾರರು ಅವ್ರು ಮಾತ್ರ ಶೋಕ್ದಾರರು ಅಂತಾರೆ. ಅವ್ರಿಗೆಲ್ಲ ಗೊತ್ತು. ಇದನಿಗೆ ಹಿಂಗೆ ಕೇಳಬೇಕು, ಹಿಂಗೆ ಮಾಡಬೇಕು ಇರುತ್ತೆ. ಅದರಿಂದ ರೇಟು ಪಾಟು ಇದ ಮೇಲಿಂದ ದಯವಿಟ್ಟು ನನ್ನ ಕಡೆಯಿಂದ ಕಡೆಯಿಂದ ಕೇಳ್ಕೊತೀನಿ, ಯಾರೇ ನಾವು ದನ ಸಾಕೋರು ದಯವಿಟ್ಟು ರೇಟ್ನ ಎಲ್ಲೂ ಎಕ್ಸ್ಪೋಸ್ ಮಾಡಬೇಡ್ರಿ. ನಾವು ಇಷ್ಟಕ್ಕೆ ಮಾರ್ತೀವಿ, ಎಲ್ಲ ದನ ಸಾಕೋರು ನಮಗೆ ಗೊತ್ತು, ಎಷ್ಟು ಬೆಲೆ ಕಟ್ಟಬೇಕು, ಯಾವ ದನ ಹೆಂಗೆ, ಯಾವ ದನ ಜಾತಿ ಹೆಂಗೆ ಅಂತ ಎಲ್ಲ ಗೊತ್ತಿರ್ತದೆ. ಯಾವ ಥರ ಸಾಕಬೇಕು ಅನ್ನೋದು ಗೊತ್ತಿರುತ್ತೆ. ಆ ಥರ ತೊಗೊಂಡು ಹೋಗೋಣ, ನಾವುಗಳೇ ಅರ್ಥ ಮಾಡ್ಕೊಳ್ಳೋಣ. ಕೆಟ್ಟ ಕಮೆಂಟ್ಗಳು ಹಾಕ್ತಾರೆ, ತುಂಬ ಬೇಜಾರಾಗುತ್ತೆ ದನ ಸಾಕೋರಿಗೆ. ಬೇಡ ಅಣ್ಣ, ಈ ಕುಯ್ಯಕ್ಕೆಲ್ಲ ಕೊಡ್ತಾರಲ್ಲ ಅವ್ರಿಗೆ, ಆದರೆ ಅವ್ರ ಇಷ್ಟ ಮನೆ ಯಾವುದಲ್ಲ, ಅವ್ರುಗಳು ಬೇಡ, ಅವ್ರುಗಳು ನಡ್ಕೊಡೋ ರೀತಿ ಅಂತ ನಾವು ತಪ್ಸೋಕ್ಕಾಗಲ್ಲ. ಎಷ್ಟಂತ ಕಾಯೋಕ್ಕಾಗತ್ತೆ? ನಾವು ಅಪೋಸ್ ಮಾಡ್ತೀವಿ, ನಾವೆಲ್ಲ ಹಂಗೆಲ್ಲ ಕೊಡಲ್ಲ.